ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್ ಶೆಡ್ವಾಣಿ. ಪ್ರೊಫೆಷ್ನಲಿ ನಾನೊಬ್ಬ ಡೆಟ್ ಕನ್ಸಲ್ಟೆಂಟ್ ಹಾಗೂ ಸೆಬಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ಸ್ನೇಹಿತರೆ, ನನ್ನ ಗುರುಗಳು ಹೇಳ್ತಾಯಿದ್ರು, ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದರೆ, ಅದು ಯಶಸ್ಸುಗೊಳ್ಳಬೇಕು ಅಂದರೆ ಸರಸ್ವತಿ ಆರಾಧನೆಯೊಂದಿಗೆ ಶುರು ಮಾಡಬೇಕಂತೆ. ಯಾಕಂದರೆ ಸರಸ್ವತಿ ಮುಖಾಂತರ ಬರುವಂಥ ಲಕ್ಷ್ಮಿ ಶಾಶ್ವತವಂತೆ. ಇಂದು ವಸಂತ ಪಂಚಮಿ. ಇವತ್ತು ನಾವು ಒಂದು ಹೊಸ ಕಾರ್ಯಾರಂಭಗೊಳ್ಳುತ್ತಿದೆ, ಹೊಸ ಚಾನಲನ್ನು ಶುರು ಮಾಡ್ತಾ ಇದ್ದೀವಿ, ಅಂಡರ್ ಪುಷ್ ಆಫ್ ಫಿನ್ಸರ್. ನಿಮ್ಮೆಲ್ಲರಿಗೂ ವಸಂತ ಪಂಚಮಿಯ ಹಾರ್ದಿಕ ಶುಭಕಾಮನೆಗಳು. ಸ್ನೇಹಿತರೆ, ಈ ಚಾನಲಿನ ಹೆಸರು ಸಾಲದ ಮಾತುಕತೆ. ಯಾಕೆ ಈ ಹೆಸರನ್ನ ಇಟ್ವಿ ಅಂದರೆ, ಸ್ನೇಹಿತರೆ, ನನ್ನ ಈ 16 ವರ್ಷ ಅನುಭವದಲ್ಲಿ, ಅಂದರೆ ಆ್ಯಸ್ ಎ ಲೋನ್ ಕನ್ಸಲ್ಟೆಂಟ್, 100 ಪ್ರಾಡಕ್ಟ್ಗಳು, 20 ಬ್ಯಾಂಕ್ಗಿಂತ ಅಧಿಕ ಬ್ಯಾಂಕ್ ಜೊತೆ ಸೇಲ್ಸ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಸಾವಿರಾರು ಕೋಟಿ ಲೋನನ್ನು ಡಿಸ್ಪಸ್ ಮಾಡಿದ್ದೀವಿ. ಆದರೆ ಈ ಡಿಸ್ಪಸ್ ಮಾಡುವಂಥ ಜರ್ನಿಯಲ್ಲಿ ಅಥವಾ ಲೋನ್ ಕೊಡಿಸುವಂಥ ಕೆಲಸ ಮಾಡುವ ಜರ್ನಿಯಲ್ಲಿ ಸಾಕಷ್ಟು ಜನ ಲೋನ್ ಪಡೆದು ಸಾಮ್ರಾಜ್ಯಗಳನ್ನು ಕಟ್ಟಿದ್ದಾರೆ, ಅಂದರೆ ಗೆದ್ದು ಸಾಮ್ರಾಜ್ಯ ಕಟ್ಟಿದ್ದಾರೆ. ಇನ್ನು ಕೆಲವರು ಲೋನ್ ಪಡೆದು ಸೋತು ಊರು ಬಿಟ್ಟು ಓಡೋಗಿರೋಂಥ ಜನನೂ ಇದ್ದಾರೆ. ಸೊ ಈ ಸಾಲದ ಮಾತುಕತೆ ಅಂದರೆ ಸಾಲದ ಬಗ್ಗೆ, ಅಂದರೆ ವಿಭಿನ್ನವಾದ ಸಾಲಗಳು. ಈಗ ನಿಮ್ಮ ಪರ್ಸ್ನಲ್ ಲೋನ್ ಇರ್ಬೋದು, ಅಥವಾ ಹೋಮ್ ಲೋನ್ಸ್ ಇರ್ಬೋದು, ಅಥವಾ ಬಿಸ್ನೆಸ್ ಲೋನ್ಸು, ವರ್ಕಿಂಗ್ ಕ್ಯಾಪಿಟಲ್ಲು, ಫಂಡ್ ಬೇಸ್ಡು, ನಾನ್ ಫಂಡ್ ಬೇಸ್ಡು, ಈ ಥರ ಹಲವಾರು ಲೋನ್ ಪ್ರಾಡಕ್ಟ್ಗಳಿದೆ. ಇದುಗಳನ್ನ ಪರಿಚಯ ಮಾಡಿಸುತ್ತಾ ಲೋನಿನ ಮಾತುಗಳನ್ನು ಹಾಡ್ತಾ ಹೋಗ್ತೀನಿ. ಮತ್ತು ಈಗ ನಾನು ಈ ಮುಂಚೆ ಹೇಳಿದಾಗೆ, ಸಾಲ ಪಡೆದು ಗೆದ್ದು ಸಾಮ್ರಾಜ್ಯ ಕಟ್ಟೋರ ಕತೆ, ಸಾಲ ಪಡೆದು ಸೋತು ಊರು ಬಿಟ್ಟವ್ರ ಕತೆ, ಇವರಿಬ್ಬರಲ್ಲೂ ಒಂದು ಸಾಮ್ಯತೆ ನೀವು ನೋಡ್ಬೋದು. ಏನು ಅಂದರೆ, ಗೆದ್ದವರು ದೇ ಹ್ಯಾವ್ ಚೂಸ್ ದಿ ರೈಟ್ ಲೋನ್ ಪ್ರಾಡಕ್ಟ್ ಅಟ್ ರೈಟ್ ಟೈಮ್. ಅಂದರೆ ಸರಿಯಾದ ಲೋನ್ ಪ್ರಾಡಕ್ಟನ್ನು ಪಡೆದು ರೈಟ್ ಟೈಮಲ್ಲಿ ಅವರು ಗೆದ್ದಿದ್ದಾರೆ. ಹಾಗೆ ಸೋತವರು ರಾಂಗ್ ಲೋನ್ ಪ್ರಾಡಕ್ಟ್ ಅಟ್ ರೈಟ್ ಟೈಮ್. ಯಾಕಂದರೆ ಸ್ನೇಹಿತರೆ, ಟೈಮ್ ಯಾವತ್ತೂ ಬದಲಾಗಲ್ಲ, ಕಾಲ ಸದಾ ಹಾಗೇ ಇರುತ್ತೆ. ಬದಲಾಗೋದೇನು ಅಂದರೆ ನಮ್ಮ ಆಯ್ಕೆ ಮತ್ತು ನಿರ್ವಹಣೆ. ಇಲ್ಲಿ ಗೆದ್ದವ್ರದ್ದು ಆಯ್ಕೆ ಏನು, ಅವರು ಹೇಗೆ ಸಾಲವನ್ನು ನಿರ್ವಹಿಸಿದ್ರು, ಸೋತವರ ಆಯ್ಕೆ ಏನು, ಅವರು ಯಾಕೆ ಲೋನನ್ನು ಹೇಗೆ ನಿರ್ವಹಿಸಿದ್ರು, ಇದ್ರ ಬಗ್ಗೆ ಕತೆ ಮುಖಾಂತರ ನಿಮಗೊಂದು ಅರ್ಥ ಮಾಡಿಸೋ ಪ್ರಯತ್ನ ಪಡ್ತೀನಿ. ಈ ನಮ್ಮ ಕಾರ್ಯಕ್ಕೆ ನಿಮ್ಮೆಲ್ಲರ ಬೆಂಬಲ ಅವಶ್ಯಕತೆ ಇದೆ. ಈ ಬೆಂಬಲವನ್ನು ನೀವು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಮತ್ತು ಕಾಲಕಾಲಕ್ಕೆ ನಮಗೆ ಸಲಹೆ ಸೂಚನೆ ಕೊಡ್ತಾ, ಯಾಕಂದರೆ ಮನುಷ್ಯ ತಪ್ಪು ಸರಿಗಳ ಮಧ್ಯೆ ನಡೀತಾನೆ. ನೋ ಒನ್ ಈಸ್ ಪರ್ಫೆಕ್ಟ್. ಹಾಗಾಗಿ ನಾವು ಮಾಡುವಂಥ ತಪ್ಪುಗಳನ್ನು ನಮಗೆ ತೋರಿಸ್ಕೊಡುವಂಥ ಕೆಲಸ ನೀವು ಶ್ರೋತೃರು ಮಾಡಬೇಕು. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನಮ್ಮನ್ನು ಬೆಂಬಲಿಸಬೇಕು ಅಂತ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮತ್ತೊಮ್ಮೆ ವಸಂತ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಸಾಲದ ಮಾತುಕತೆ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ.